ರಾಜ್ಯದ ಜನರ ಪಾಲಿಗೆ ಸತ್ತೋಗಿರೋ ಸರ್ಕಾರವನ್ನು ಬೀದಿಗೆ ತರುವಂತ ಕೆಲಸವನ್ನು ಮಾಡ್ತಿದ್ದೀವಿ. ಒಟ್ಟಾರೆ ಕರ್ನಾಟಕದಲ್ಲಿರುವಂತಹ ಕಾಂಗ್ರೆಸ್ ಸರ್ಕಾರದ ದುರಾಡಳಿತ ಮತ್ತೆ ಖಜಾನೆ ಖಾಲಿ ಮಾಡಿರುವಂಥದ್ದು, ಸಂಬಳ ಕೊಡಕ್ಕಾಗದೇ ಇರುವಂತಹ ಪರಿಸ್ಥಿತಿ, 2 ತಿಂಗಳು 3 ತಿಂಗಳಾದ್ರೂ ಸಂಬಳ ಇಲ್ಲ. ಸಾರಿಗೆ ನೌಕರರಿಗೂ ಈಗ ಅವರು ಸ್ಟ್ರೈಕಲ್ಲಿ ಹೋಗ್ತಾ ಇದ್ದಾರೆ. ಮತ್ತೆ ಕಾಂಗ್ರೆಸ್ಸಿನ ಎಲ್ಲಾ ಶಾಸಕರು, ಆಲ್ಮೋಸ್ಟ್ ಆಲ್ ಎಲ್ಲಾ ಶಾಸಕರು ಅಭಿವೃದ್ಧಿ ಕಾರ್ಯದ ಉದ್ಘಾಟನೆಗಳನ್ನೇ ಮಾಡಿಲ್ಲ ಅಂತೇಳಿ ಓಪನ್ ಆಗಿ ಪ್ರೆಸ್ಗೆ ಮಾತಾಡ್ತಾ ಇದ್ದಾರೆ. ಸೊ ಸಿದ್ದರಾಮಯ್ಯನವರು ಒಂದು ರೀತಿ ನಿದ್ದೆರಾಮಯ್ಯ ಆಗಿ ಅಭಿವೃದ್ಧಿ ಕಾರ್ಯಕ್ಕೆ ಹಣ ಬಿಡುಗಡೆ ಮಾಡ್ತಾ ಇಲ್ಲ, ಪಾಪರ್ ಆಗಿದೆ. ಮತ್ತೆ 11 ಜನರ ವಿದ್ಯಾರ್ಥಿಗಳ ಸಾವಿಗೆ RCB ಕಪ್ಪು ನಮ್ಮದೇ ಅಂತ ಇವರೆಲ್ಲ ನಾನ್ ಪ್ಲೇಯರ್ಸ್, ಇವರೆಲ್ಲ ಪ್ಲೇಯರ್ಸ್ ಎಲ್ಲ ಪಾಪ ಅವ್ರ ಪಾಡಿಗೆ ಅವರಿದ್ರು. ಈ ನಾನ್ ಪ್ಲೇಯರ್ಸು ಇವ್ರು ಪ್ಲೇ ಮಾಡಕ್ ಹೋಗಿ 11 ಜನನ ಸಾವಿಗೆರಾಯ್ತು. ಇದನ್ನು ಕೂಡ ಪ್ರಮುಖವಾಗಿ ನಾವು ವಿಧಾನಸಭೆಯಲ್ಲಿ ಚರ್ಚೆ ಮಾಡ್ತೀವಿ. ರೈತರ ರಸಗೊಬ್ಬರ ಇರ್ಬೋದು, ಬಗರುಕುಂ ಸಾಗುವಳಿ ವಿಚಾರ ಇರ್ಬೋದು, ಮತ್ತೆ ಬೆಳೆ ಹಾನಿಯಾಗಿದೆ, ಮಳೆ ಬಂದು ಯಾವ ಮಂತ್ರಿನೂ ಕೂಡ ಭೇಟಿ ಮಾಡಿಲ್ಲ. ನಾನು 2-3 ಕಡೆ ಹೋಗಿ ಭೇಟಿ ಮಾಡಿದ್ದೀನಿ. ಅದೇ ರೀತಿ ಬೆಂಗಳೂರಿನ ವಿಭಾಗಗಳನ್ನ ಮಾಡಿರುವಂತಹ ವಿಚಾರ, 5 ಭಾಗ ಮಾಡಿರುವಂಥದ್ದು, ಮತ್ತೆ ಬೆಂಗಳೂರಿನ ಅಭಿವೃದ್ಧಿಗೆ ಒಂದು ನಯಾ ಪೈಸನೂ ದುಡ್ಡು ಕೊಡದೆ ಬರೀ ಬೊಗಳೆ ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳೋದು, ಬೊಗಳೆ ಬಿಟ್ಟುಕೊಂಡಿದ್ದಾರೆ. ಈ ವಿಚಾರನೂ ನಾವು ಚರ್ಚೆಗೆ ತಗೊಳ್ತಾ ಇದ್ದೀವಿ. ಅದೇ ರೀತಿ ಏನು ರಾಜ್ಯದಲ್ಲಿ ಡ್ರಗ್ ಮಾಫಿಯಾ ತಲೆ ಎತ್ತಿದೆ, ಈ ವಿಚಾರವಾಗಿ ಒಂದು 7-8 ವಿಚಾರಗಳನ್ನ, ಯಾಕಂದ್ರೆ 9 ದಿನ ಅಧಿವೇಶನ ಇರೋದು, 8-9 ದಿನ ಅಷ್ಟೇ ಅಧಿವೇಶನ ನಡೆಯುವಂಥದ್ದು, ನುಡಿದು ರಿವ್ಯೂ ಎಲ್ಲ ಬರುತ್ತೆ. ಅಷ್ಟರಲ್ಲಿ ಈ ಸರ್ಕಾರಕ್ಕೆ ಇಕ್ಕಟ್ಟಿಗೆ ಸಿಕ್ಕಿಸುವಂಥದ್ದು, ಈ ಸರ್ಕಾರದ ದುರಾಡಳಿತವನ್ನು ಬಯಲಿಗೆ ತರುವಂಥ ಕೆಲಸವನ್ನ ನಾವೆಲ್ಲ ಮಾಡುವಂಥ ತೀರ್ಮಾನವನ್ನು ಇವತ್ತು ಮಾಡಿದ್ದೀವಿ. NDA ಸಭೆಯಲ್ಲಿ ಅದನ್ನ ಮತ್ತೊಮ್ಮೆ NDA ಮತ್ತು ನಾವು, ಅಂದ್ರೆ JDS ಮತ್ತು ನಾವು ಅವತ್ತು ಅದಕ್ಕೆ ಅನುಮೋದನೆಯನ್ನು ತಗೊಂಡ್ಮೇಲೆ ವಿಧಾನಸಭೆಯಲ್ಲಿ ಇದನ್ನ ನಿಲುವಳಿ ಸೂಚನೆಗಳನ್ನು ಮತ್ತು 69 ಮುಖಾಂತರ ರಾಜ್ಯದ ಜನರ ಪಾಲಿಗೆ ಸತ್ತೋಗಿರೋ ಸರ್ಕಾರವನ್ನು ಬೀದಿಗೆ ತರುವಂತ ಕೆಲಸವನ್ನು ಮಾಡ್ತೀವಿ. ಕುಮಾರಸ್ವಾಮಿ ಅವರ ಜೊತೆ ನಾನು ಮಾತಾಡಿದ್ದೀನಿ. ಅವರು ನಾಳೆ ಹೇಳ್ತೀನಿ ಅಂತ ಹೇಳಿದ್ದಾರೆ. ಕುಮಾರಸ್ವಾಮಿ ಅವರು ಬರ್ತಾರೆ. ಅವ್ರು ಬಂದಿಲ್ಲ ಅಂದ್ರೆ ನಿಖಿಲ್ ಕುಮಾರಸ್ವಾಮಿ ಅವರು ಮತ್ತು ಅವರ ಶಾಸಕಾಂಗ ಪಕ್ಷದ ನಾಯಕರುಗಳು ಸಭೆಗೆ ಬರ್ತಾರೆ.